ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೈಲಾಸ ಪರ್ವತ ನಮ್ಮ ಭಾರತ ದೇಶದ ಚರಿತ್ರೆಯಲ್ಲಿ ಈ ಪರ್ವತಕ್ಕೆ ವಿಶೇಷ ಸ್ಥಾನಮಾನವಿದೆ. ಈ ಪರ್ವತದಲ್ಲೇ ಮಹಾಶಿವನು ನೆಲೆಯಾಗಿದ್ದಾರೆ ಎಂಬುದು ಹಲವರ ದೃಢವಾದ ನಂಬಿಕೆಯಾಗಿದೆ. ಮೇರು ಪರ್ವತದ ಮತ್ತೊಂದು ಸ್ವರೂಪವೇ ಈ ಪರ್ವತ ಎಂಬ ಧಾರ್ಮಿಕ ನಂಬಿಕೆಯು ಅನೇಕರಲ್ಲಿದೆ. ಕೈಲಾಸ ಪರ್ವತದಲ್ಲಿ ನಡೆಯುವ ರೋಚಕ ಘಟನಾವಳಿಗಳಿಂದ ಈ ಪರ್ವತವು ಅತ್ಯಂತ ವಿಶೇಷವಾದದ್ದಾಗಿದೆ. ಈ ಪರ್ವತವನ್ನ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದಿದ್ದು ಯಾರು? ಮೇರು ಪರ್ವತ ಮತ್ತು ಕೈಲಾಸ ಪರ್ವತ ಎರಡು ಒಂದೇನಾ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೂ ಇಂದಿನ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭಿಸೋಣ. ಕೈಲಾಸ ಪರ್ವತವನ್ನ ನಿರ್ಮಿಸಿದ್ದು ಮಹಾಶಿವ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಷಯವೇ. ಮಹಾಶಿವ ನೆಲೆಸಿರೋದು ಇಲ್ಲಿಯೇ. ತ್ರೇತಾಯುಗದಲ್ಲಿ ಸುಗ್ರೀವನು ಈ ಬಗ್ಗೆ ಮೊಟ್ಟ ಮೊದಲು ಮಾತನಾಡಿದ್ದರು. ಶ್ರೀರಾಮಚಂದ್ರನು ವಾಲಿಯನ್ನ ಕೊಂದ ನಂತರ ವಾನರ ಸೇನೆಯು ಸುಗ್ರೀವನನ್ನ ಹಿಂಬಾಲಿಸುತ್ತದೆ. ಅವನನ್ನೇ ರಾಜನನ್ನಾಗಿ ಮಾಡಲಾಗುತ್ತೆ. ರಾವಣನು ಸೀತಾಮಾತೆಯನ್ನ ಅಪಹರಿಸಿದಾಗ ಸುಗ್ರೀವನು ಸೀತಾಮಾತೆಯನ್ನ ಹುಡುಕಿಸಲು ತನ್ನ ವಾನರ ಸೇನೆಗೆ ಆಜ್ಞಾಪಿಸುತ್ತಾನೆ. ಆಗ ವಾನರ ಸೇನೆಯು ಸೀತಾಮಾತೆಯನ್ನ ಅರಸುತ್ತಾ ಹಿಮಾಲಯದ ಬಳಿಗೆ ಬರುತ್ತಾರೆ. ಅಲ್ಲಿ ಕಾಲ, ಸುದರ್ಶನ ಮತ್ತು ದೇವಸಕ ಎಂಬ 3 ಪರ್ವತಗಳನ್ನ ಕಾಣುತ್ತಾರೆ. ಇವರು ಹೊರಡುವಾಗ್ಲೇ ಸುಗ್ರೀವನು ಕೈಲಾಸ ಪರ್ವತದ ಬಗ್ಗೆ ಹೇಳಿರ್ತಾನೆ. ಕೈಲಾಸ ಪರ್ವತ ಎಲ್ಲಿರುತ್ತೆ ಎಂದು ಸುಗ್ರೀವನು ಹೇಳಿದ್ದನು. ಅಲ್ಲಿಯೇ ಇತ್ತು. ವಾನರ ಸೇನೆಯು ಅದನ್ನ ಬೇಗನೆ ಕಂಡುಕೊಂಡರು. ಇದೇ ಮೊದಲ ಬಾರಿಗೆ ಕೈಲಾಸ ಪರ್ವತದ ಕುರಿತು ಇತಿಹಾಸದಲ್ಲಿ ಚರ್ಚಿಸಲಾಗಿದ್ದು. ಮೇರು ಪರ್ವತ, ಮೌಂಟ್ ಕೈಲಾಶ್, ಕೈಲಾಸ ಪರ್ವತ ಇವೆಲ್ಲ ಒಂದೇ. ಈ ಬಗ್ಗೆ ಈಗ ಹೆಚ್ಚಾಗಿ ತಿಳಿಯೋಣ ಬನ್ನಿ. ನಮ್ಮ ಹಿಂದೂ ಪುರಾಣದ ಪವಿತ್ರ ಗ್ರಂಥಗಳ ಪ್ರಕಾರ ಮೇರು ಪರ್ವತ ಅನ್ನೋದು ಒಂದು ಸೆಸೆಸ್ಟಿಯಲ್ ಬಾಡಿ ಅಥವಾ ಆಕಾಶಕಾಯ. ಸ್ವರ್ಗಕ್ಕೆ ಹೋಗುವುದಕ್ಕಿರುವ ದಾರಿಯೂ ಹೌದು. ನಮ್ಮ ಬ್ರಹ್ಮಾಂಡಕ್ಕೆ ಇರುವ ಕೇಂದ್ರ ಬಿಂದುವೆಂದರೆ ಅದು ಈ ಮೇರು ಪರ್ವತವೇ. ಇದರ ಎತ್ತರ ಸರಿಸುಮಾರು 84,000 ಯೋಜನೆಗಳೆಂದು ಮತ್ಸ್ಯ ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ಯೋಜನೆ ಅಂದರೆ 9 ಮೈಲಿ ಅಥವಾ 11.5 ಕಿಲೋಮೀಟರ್ ದೂರ ಎಂದರ್ಥ. 84,000 ಯೋಜನೆ ಅಂದರೆ ಸುಮಾರು 10 ಲಕ್ಷಕ್ಕೂ ಅಧಿಕ ಕಿಲೋಮೀಟರ್ ಆಗುತ್ತದೆ. ಕೈಲಾಸ ಸ್ವರ್ಗಕ್ಕಿಂತ ಇನ್ನೂ ಮೇಲಿದೆ. ಕೈಲಾಸ ಪರ್ವತವು ಮೇರು ಪರ್ವತದ ಒಂದು ಪ್ರಮುಖ ಭಾಗವಾಗಿದೆ. ಈ ಮೇರು ಪರ್ವತದ ಬಳಿಯೇ ಶಿವ ಪಾರ್ವತಿ ತಮ್ಮ ಕುಟುಂಬ ಸಮೇತ ನೆಲೆಯಾಗಿರೋದು ರಾಮಾಯಣದಲ್ಲಿ ಉಲ್ಲೇಖವಾಗಿರುವುದು ಏನಂದ್ರೆ, ಮೇರು ಪರ್ವತದ ಬಳಿಯೇ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಇದೆ ಎಂದು ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಮಹಾಭಾರತದಲ್ಲೂ ಈ ಮೇರು ಪರ್ವತದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಗಂಧಮಾದನ ಮತ್ತು ಮಲಯವತ ಪರ್ವತಗಳ ನಡುವೆ ಈ ಮೇರು ಪರ್ವತ ಇದೆ ಎಂದು ಹೇಳಲಾಗಿದೆ. ಮಹಾಭಾರತದ ಪ್ರಕಾರ ಈ ಮೇರು ಪರ್ವತದ ಮೇಲೆ ಯಾವಾಗ ಸೂರ್ಯನ ಕಿರಣಗಳು ಬೀಳುತ್ತವೆಯೋ ಆಗ ಈ ಪರ್ವತವು ಚಿನ್ನದ ಹಾಗೆ ಹೊಳೆಯುತ್ತದೆ. ಸೂರ್ಯನ ಬೆಳಗಿನ ಜಾವದ ಮೊದಲ ಕಿರಣಗಳಿಂದ ಅಲ್ಲಿನ ಪ್ರಕೃತಿ ಇನ್ನಷ್ಟು ರಮಣೀಯವಾಗಿ ಇರುತ್ತದೆ. ಗಿಡ, ಮರ, ಬಳ್ಳಿ, ಸುಗಂಧಭರಿತ ಪುಷ್ಪಗಳು, ದುಮ್ಮಿಕ್ಕುವ ಜಲಧಾರೆ, ಔಷಧೀಯ ಸಸ್ಯಗಳಿಂದ, ಬೆಲೆ ಬಾಳುವ ರತ್ನಗಳಿಂದ ಮೇರು ಪರ್ವತವು ಕಂಗೊಳಿಸುತ್ತದೆ ಎಂದೇ ಮಹಾಭಾರತದಲ್ಲಿ ವರ್ಣಿಸಲಾಗಿದೆ. ಮೇರು ಪರ್ವತವನ್ನ ತಲುಪಿ ಅದರ ಸೌಂದರ್ಯವನ್ನ ಅನುಭವಿಸಲು ಯಾರು ತಿಳಿದೋ ತಿಳಿಯದೆಯೋ ಯಾವುದೇ ಪಾಪಗಳನ್ನ ಮಾಡದೇ ಇರುವವರು ಮಾತ್ರವೇ ಮೇರು ಪರ್ವತಕ್ಕೆ ಹೋಗಲು ಸಾಧ್ಯ. ಕುಬೇರ ಇಲ್ಲಿಯೇ ಇದ್ದದ್ದು ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಈ ಪರ್ವತದ ಬಳಿ ಒಂದು ಬಂಗಾರದ ದ್ವಾರವಿದೆ. ಅದರೊಳಗೆಯೇ ಕುಬೇರ ನೆಲೆಸಿರೋದು. ಈ ಜಾಗವೆಲ್ಲ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯದಿಂದ ಕಂಗೊಳಿಸುತ್ತದೆ ಎಂದು ಹೇಳಲಾಗಿದೆ. ಇಲ್ಲೊಂದು ನೀರಿನ ಕೊಳವೂ ಇದೆ. ಈ ಕೊಳಕ್ಕೆ ನೀರು ಮಂದಾಗ್ನಿ ನದಿಯಿಂದ ಬರುತ್ತದೆ. ಈ ನೀರು ಅತ್ಯಂತ ಸಿಹಿಯಾಗಿರುತ್ತದೆ. ಈ ಪರ್ವತದಲ್ಲಿ ಶಿವ, ಪಾರ್ವತಿ, ಕುಬೇರ ಸೇರಿದಂತೆ ಇಂದ್ರಾದಿ ದೇವತೆಗಳು ನೆಲೆಸಿದ್ದಾರೆ ಎಂದು ಹೇಳಲಾಗಿದೆ. ಈ ಪರ್ವತವು ಅನೇಕ ಪದರಗಳನ್ನ ಹೊಂದಿದೆ. ಅದರಲ್ಲಿ ಕೈಲಾಸ ಪರ್ವತವು ಒಂದು ಪದರದಲ್ಲಿದೆ. ಮಹಾಭಾರತದಲ್ಲಿ ಪಾಂಡವರು ಸ್ವರ್ಗಕ್ಕೆ ಹೋಗಲು ಈ ಮೇರು ಪರ್ವತವನ್ನ ಬಳಸಿದ್ರು ಎನ್ನಲಾಗಿದೆ. ಒಂದು ಶ್ವಾನ ಹಾಗೂ ಧರ್ಮರಾಯ ಮಾತ್ರವೇ ಸ್ವರ್ಗ ಸೇರಿದ್ರು. ವಿಷ್ಣು ಪುರಾಣದ ಪ್ರಕಾರ ಈ ಪರ್ವತಕ್ಕೆ 4 ಮುಖಗಳಿವೆ. ಚಿನ್ನ, ವಜ್ರ, ಮಾಣಿಕ್ಯ, ಸ್ಫಟಿಕದಿಂದ ಆ 4 ಮುಖಗಳನ್ನ ಮಾಡಲಾಗಿದೆ.
ಕಮಲದ ರೀತಿಯಲ್ಲಿ ಒಂದು ಶಿವಲಿಂಗವು ಅಲ್ಲಿದೆ. ಇಲ್ಲಿ 4 ಜಲಪಾತಗಳಿವೆ. ಇಲ್ಲಿ ಹರಿಯುವ ನೀರನ್ನ ಸಾಕ್ಷಾತ್ ದೇವಾನು ದೇವತೆಗಳು ಸೇವಿಸುತ್ತಾರೆ ಎಂದು ಹೇಳಲಾಗಿದೆ. ಇದನ್ನೆಲ್ಲ ವಾಯುಪುರಾಣದಲ್ಲೂ ಹೇಳಲಾಗಿದೆ. ಭಾಗವತ ಪುರಾಣದಲ್ಲೂ ಕೈಲಾಸ ಪರ್ವತವು ಮೇರು ಪರ್ವತದ ದಕ್ಷಿಣ ದಿಕ್ಕಿಗಿದೆ ಎಂದು ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಮೇರು ಪರ್ವತ ಮತ್ತು ಕೈಲಾಸ ಪರ್ವತ ಎರಡು ಒಂದೇ ಅಲ್ಲ, ಈ ಎರಡು ಬೇರೆ ಬೇರೆ. ಆದರೆ ಕೈಲಾಸ ಪರ್ವತವು ಮೇರು ಪರ್ವತದೊಳಗಿದೆ. ಅಂದರೆ ಕೈಲಾಸ ಪರ್ವತವು ಮೇರು ಪರ್ವತದ ಒಂದು ಭಾಗವಷ್ಟೇ. ಹಾಗಾಗಿಯೇ ಈ ಮೇರು ಪರ್ವತದ ಮೇಲೆ ದೇವಾನು ದೇವತೆಗಳಿದ್ದಾರೆ ಎಂಬುದರ ಅರ್ಥ ಕೈಲಾಸ ಪರ್ವತದ ಬಳಿಯೂ ದೇವಾನು ದೇವತೆಗಳು ನೆಲೆಸಿದ್ದಾರೆ ಎಂದು. ಕೈಲಾಸ ಪರ್ವತದ ಇತರೆ ರಹಸ್ಯಗಳು: ಒಂದು, ಆಕ್ಸಿಸ್ ಮುಂಡಿ. ವಿಷ್ಣು ಪುರಾಣದ ಪ್ರಕಾರ ಮೇರು ಪರ್ವತ ಪ್ರಪಂಚಕ್ಕೆ ಇರುವ ಆಧಾರ ಸ್ತಂಭವಾಗಿದೆ. ಕೈಲಾಸ ಪರ್ವತವು ಭೂಮಿಯ ಮಧ್ಯೆ ಇದೆ. ಅದನ್ನೇ ಆಕ್ಸಿಸ್ ಮುಂಡಿ ಎಂದು ಕರೆಯುತ್ತಾರೆ. ಉತ್ತರ ಧ್ರುವಕ್ಕೂ ಕೈಲಾಸ ಪರ್ವತಕ್ಕೂ 6666 ಕಿಲೋಮೀಟರ್ ದೂರವಿದೆ. ದಕ್ಷಿಣ ಧ್ರುವಕ್ಕೆ ಕೈಲಾಸ ಪರ್ವತದಿಂದ 13,332 ಕಿಲೋಮೀಟರ್ ದೂರವಿದೆ. ಮತ್ತೊಂದು ವಿಚಿತ್ರವೇನೆಂದರೆ ಕೈಲಾಸ ಪರ್ವತದ 4 ಮುಖಗಳು ಕಂಪಾಸ್ನಲ್ಲಿರುವ 4 ದಿಕ್ಕುಗಳೆಡೆಗೆ ನೋಡುತ್ತವೆ. ರಷ್ಯಾದ ವಿಜ್ಞಾನಿಗಳು ಕೈಲಾಸ ಪರ್ವತದ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನ ನಡೆಸಿದ್ದಾರೆ. ಇದು ಮಾನವ ನಿರ್ಮಿತ ಪರ್ವತ ಎಂದೇ ಅವರು ನಂಬಿದ್ದಾರೆ. ಪಿರಮಿಡ್ ಆಕಾರದಲ್ಲಿರುವ ಈ ಪರ್ವತದ 4 ದಿಕ್ಕಿನಲ್ಲಿ ಶಿವ, ಗಣೇಶ, ನಂದಿ ರೂಪವನ್ನ ಸಹ ಕಾಣಬಹುದಾಗಿದೆ. 2. ಕೈಲಾಸ ಪರ್ವತಾರೋಹಣ. ಈ ಪರ್ವತದ ತುದಿಯನ್ನ ಈವರೆಗೂ ಯಾವ ಮನುಷ್ಯರೂ ಕೂಡ ತಲುಪಿಲ್ಲ. ಈ ಪರ್ವತವು ಸುಮಾರು 6638 ಮೀಟರ್ ಎತ್ತರವಿದೆ. ಎವರೆಸ್ಟ್ ಮೌಂಟೇನ್ಗಿಂತಲೂ ಈ ಪರ್ವತದ ಎತ್ತರ ಕಡಿಮೆಯೇ. ಮೌಂಟ್ ಎವರೆಸ್ಟ್ ಅನ್ನ ಏರಲು ಸಾಧ್ಯವಾಗಿದೆ. ಅಂದ್ರೆ ಕೈಲಾಸ ಪರ್ವತವನ್ನ ಏರಲು ಯಾಕೆ ಸಾಧ್ಯವಾಗಿಲ್ಲ ಎಂಬ ಪ್ರಶ್ನೆ ಮೂಡೋದು ಸಹಜ. ಇದಕ್ಕೆ ಅನೇಕ ಕಾರಣಗಳಿವೆ. 20ನೇ ಶತಮಾನದ ಆರಂಭದಲ್ಲಿ ಪರ್ವತಗಳನ್ನ ಏರೋದು ಒಂದು ಟ್ರೆಂಡ್ ಆಗಿ ಹೋಗಿತ್ತು. ಎವರೆಸ್ಟ್ ಶಿಖರವನ್ನ ಏರಲು ಅನೇಕರು ಮುಂದಾದ್ರು. ಅನೇಕರ ಕಣ್ಣು ಕೈಲಾಸ ಪರ್ವತದ ಮೇಲೂ ಇತ್ತು. ಫೇಮಸ್ ಕ್ಲೈಮರ್ ರೆನಾಲ್ಡ್ ಮಿಸ್ಸೆನಾರ್ ಎಂಬಾತನಿಗೆ ಮೊಟ್ಟಮೊದಲ ಬಾರಿಗೆ ಚೀನಾ ಸರ್ಕಾರವು ಕೈಲಾಸ ಪರ್ವತವನ್ನ ಏರಲು ಅನುಮತಿ ನೀಡಿತು. ಆದರೆ ರೆನಾಲ್ಡ್ ಕೈಲಾಸ ಪರ್ವತವನ್ನ ಹತ್ತಲಿಲ್ಲ. ಇದಕ್ಕೆ ಕಾರಣ ರೆನಾಲ್ಡ್ ಕೈಲಾಸ ಪರ್ವತಕ್ಕೆ ಇಟ್ಟ ಗೌರವ ಇದಾಗಿತ್ತು. ಕೇವಲ ಹಿಂದೂಗಳಿಗೆ ಮಾತ್ರವಲ್ಲದೆ ಚೀನಿಯರು, ಟಿಬೇಟಿಯನ್ನರು, ಬೌದ್ಧ ಮತ್ತು ಜೈನ ಧರ್ಮದವರಿಗೂ ಸಹ ಈ ಪರ್ವತದ ಕುರಿತು ಧಾರ್ಮಿಕ ನಂಬಿಕೆಗಳಿವೆ. ಅದ್ಯಾವುದಕ್ಕೂ ಧಕ್ಕೆ ಬಾರದೇ ಇರಲಿ ಎಂಬ ಉದ್ದೇಶದಿಂದಲೇ ರೆನಾಲ್ಡ್ ಈ ಪರ್ವತವನ್ನ ಹತ್ತಲಿಲ್ಲ. ರೆನಾಲ್ಡ್ಗೂ ಮುಂಚೆ ಅನೇಕರು ಈ ಪರ್ವತವನ್ನ ಹತ್ತುವ ಪ್ರಯತ್ನ ಮಾಡಿದ್ರು. ಇದನ್ನ ಜನ ವಿರೋಧಿಸಿದ್ರು ಮತ್ತು ಹತ್ತಬೇಕೆಂದಿದ್ದವರು ಮಾನಸಿಕವಾಗಿ, ದೈಹಿಕವಾಗಿ ನಾನಾ ಕಷ್ಟಗಳನ್ನ ಎದುರಿಸಿದ್ರು. ಪರ್ವತದ ತುದಿಯನ್ನೇರಲು ಇರೋದು ಕೆಲವೇ ಕೆಲ ದಾರಿಗಳಷ್ಟೇ. ಒಂದು ಎತ್ತರದವರೆಗೂ ಈ ಪರ್ವತವನ್ನ ಹತ್ತಿದವರಿಗೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗಿದೆ. ಗಾಳಿಯೇ ತಳ್ಳಿದಂತಾಗಿ ಹಿಂದಿರುಗಿ ಬಂದವರು ಕೆಲವರಿದ್ದಾರೆ. ಮೇಲೆ ಏರಲು ದಾರಿ ತಿಳಿಯದೆ ವಾಪಸ್ ಬಂದವರು ಇನ್ನೂ ಕೆಲವರು. ಹೀಗಾಗಿ ಈ ಪರ್ವತದ ತುದಿಯನ್ನ ಈವರೆಗೂ ಯಾರೂ ಸಹ ತಲುಪಿಲ್ಲ. ನಂಬರ್ 3, ಓಂ ಚಿಹ್ನೆ. ಕೈಲಾಸ ಪರ್ವತದ ಮೇಲೊಂದು ಓಂ ಚಿಹ್ನೆ ಇದೆ. ಈ ಪವಿತ್ರ ಚಿಹ್ನೆಯನ್ನ ಸಾಧು ಸಂತರೆ ಅಲ್ಲಿ ರೂಪಿಸಿದ್ದಾರೆ ಎಂದು ಶಾಸ್ತ್ರಜ್ಞರು ಹೇಳುತ್ತಾರೆ. ಇನ್ನು ಕೆಲವರು ಚೀನಾದ ದೊರೆಯು ಓಂ ಚಿಹ್ನೆಯನ್ನ ಪರ್ವತದ ಮೇಲೆ ನಿರ್ಮಿಸಿದ್ದಾನೆ ಎಂದು ಹೇಳುತ್ತಾರೆ. ಈ ಬಗ್ಗೆ ಅನೇಕ ಥಿಯರಿಗಳಿವೆ. ಆದರೂ ಯಾರಿಗೂ ಸ್ಪಷ್ಟವಾದ ಉತ್ತರ ತಿಳಿದಿಲ್ಲ. ಮತ್ತೊಂದು ನಂಬಿಕೆ ಎಂದರೆ ಓಂ ಹಿಂದೂ ಧರ್ಮದ ಪವಿತ್ರ ಚಿಹ್ನೆ. ಕೈಲಾಸ ಪರ್ವತದಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿದ್ದಾನೆ. ಹಾಗಾಗಿ ಚಿಹ್ನೆಯನ್ನ ಪರಶಿವನೇ ಅಲ್ಲಿ ಮೂಡಿಸಿದ್ದಾನೆ ಎಂದು. 4ನೇದು, ಟೈಮ್ ಟ್ರಾವೆಲ್. ಟೈಮ್ ಟ್ರಾವೆಲ್ ಅಸಾಧ್ಯವಾದ ಪರಿಕಲ್ಪನೆ ಎಂಬ ಮಾತಿದೆ. ಆದರೆ ಕೈಲಾಸ ಪರ್ವತದ ಮೇಲೆ ಸಮಯ ಸಂಚಾರ ಸಾಧ್ಯವಿದೆ ಎಂದು ಅನೇಕರು ಹೇಳುತ್ತಾರೆ. ಇಲ್ಲಿ ಸಮಯವು ಬೇಗನೆ ಸಾಗುತ್ತದೆ. ಈ ಪರ್ವತವನ್ನ ಹತ್ತಲು ಪ್ರಯತ್ನಿಸಿದವರು ಹೇಳುವ ಪ್ರಕಾರ ಅವರು ಇಲ್ಲಿದ್ದಾಗ ಅವರ ತಲೆಗೂದಲು ಮತ್ತು ಉಗುರು ಬೇಗನೆ ಬೆಳೆದಿತ್ತಂತೆ. ಮುಖದ ಮೇಲೆ ಮೊಡವೆಯೂ ಮೂಡಿತ್ತಂತೆ. 2 ವಾರದಲ್ಲಿ ಬೆಳೆಯುವಷ್ಟು ಉದ್ದವಾಗಿ ತಲೆಗೂದಲು ಮತ್ತು ಉಗುರು ಕೇವಲ 12 ಗಂಟೆಯಲ್ಲೇ ಕೈಲಾಸ ಪರ್ವತದಲ್ಲಿರುವಾಗ ಬೆಳೆಯಿತು ಎಂದೇ ಇವರು ಹೇಳುತ್ತಾರೆ. ಇದರ ಹಿಂದಿನ ವೈಜ್ಞಾನಿಕ ಕಾರಣ ಏನೆಂದರೆ ಅಲ್ಲಿರುವ ಗಾಳಿಯು ಮನುಷ್ಯರಿಗೆ ಬೇಗನೆ ವಯಸ್ಸಾಗುವಂತೆ ಮಾಡುತ್ತದೆ. ಒಮ್ಮೆ ಸೈಬೀರಿಯಾದ ಕೆಲ ಕ್ಲೈಂಬರ್ಸ್ ಕೈಲಾಸ ಪರ್ವತವನ್ನ ಏರುವ ಸಾಹಸ ಮಾಡಿದ್ರು.
ಆಗ ಅವರೆಲ್ಲರೂ ವಯಸ್ಸಾದವರಂತೆ ಆಗಿ ಹೋದ್ರು. ಅಷ್ಟೇ ಅಲ್ಲದೆ ಏರಲು ಶಕ್ತಿ ಸಾಲದೆ ಯಾನ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ಸಾದ್ರು ಮತ್ತು ಅದೇ ವರ್ಷ ಅವರೆಲ್ಲರೂ ಮೃತಪಟ್ಟರು. ನಂಬರ್ 5, ಕೈಲಾಸ ಪರ್ವತವು ತನ್ನ ಸ್ಥಾನವನ್ನ ಬದಲಿಸುತ್ತಿದೆ. ಕೈಲಾಸ ಪರ್ವತವನ್ನ ಏರಲು ಹೋದವರಿಗೆಲ್ಲ ವಿಚಿತ್ರ ಅನುಭವವಾಗಿದೆ. ಸಾಗುತ್ತಿರುವ ಅದೇ ದಾರಿಯು ತಮ್ಮನ್ನ ವಾಪಸ್ ಪ್ರಾರಂಭಿಸಿದ್ದಲ್ಲಿಗೆ ಕರೆದುಕೊಂಡು ಬಂತು. ಕನ್ಫ್ಯೂಸ್ ಮಾಡುವ ದಾರಿಗಳಿವೆ. ಒಮ್ಮೆ ಹೋದ ದಾರಿಯು ಮತ್ತೆ ಹೋದಾಗ ಬೇರೆಡೆ ಕೊಂಡು ಹೋಗಿದೆ. ಇದರರ್ಥ ಕೈಲಾಸ ಪರ್ವತವು ಸ್ಥಾನ ಪಲ್ಲಟ ಮಾಡುತ್ತಿದೆ ಎಂದು ಹೇಳಲಾಗುತ್ತದೆ. ಟಿಬೆಟ್ನ ಬೌದ್ಧ ಸನ್ಯಾಸಿಯಾದ ಮಿಲೆರಪ ಎಂಬುವವರು ಮಾತ್ರವೇ ಮ್ಯಾಕ್ಸಿಮಮ್ ದಾರಿಯನ್ನ ಕ್ರಮಿಸಿದ್ದಾರಾದರೂ ಶಿಖರದ ತುದಿಯನ್ನ ತಲುಪಿಲ್ಲ. ನಂಬರ್ 6, ಮಾನಸ ಸರೋವರ ಮತ್ತು ರಕ್ಷಾತಲ್. ಮಾನಸ ಸರೋವರವನ್ನ ಬ್ರಹ್ಮದೇವರು ಸೃಷ್ಟಿಸಿದ್ದಾರೆ ಎಂಬ ಪ್ರತೀತಿ ಇದೆ. ದೇವರುಗಳೆಲ್ಲ ಭೂಲೋಕಕ್ಕೆ ಬಂದಾಗ ಅವರು ಬಳಸಲೆಂದೇ ಸೃಷ್ಟಿಯಾದದ್ದು ಈ ಮಾನಸ ಸರೋವರ. ಪರಶಿವನ ಪರಮ ಭಕ್ತನಾದ ರಾವಣನು ರಕ್ಷಾಸ್ಥಲವನ್ನ ಸೃಷ್ಟಿಸಿದನು ಎಂದು ಹೇಳಲಾಗುತ್ತೆ. ಶಿವನಿಗಾಗಿ ರಾವಣನು ಘೋರವಾದ ತಪಸ್ಸು ಕೈಗೊಂಡದ್ದು ಇಲ್ಲೇ. ಇದನ್ನ ರಾಕ್ಷಸ ತಾಲ್ ಎಂದು ಕರೆಯುತ್ತಾರೆ. ಮಾನಸ ಸರೋವರವು ಸಿಹಿ ನೀರಿನಿಂದ ತುಂಬಿದ್ದರೆ ರಾಕ್ಷಸ ತಾಲ್ ಉಪ್ಪು ನೀರಿದ್ದಾಗಿದೆ. ಅಕ್ಕಪಕ್ಕ ಇರುವ ಈ ಎರಡೂ ಸರೋವರಗಳು ಹೀಗೆ ಬೇರೆ ಬೇರೆ ರೀತಿಯ ನೀರನ್ನ ಹೊಂದಿರೋದು ನಿಜಕ್ಕೂ ಆಶ್ಚರ್ಯಕರ ಸಂಗತಿಯೇ. ಟಿಬೇಟಿಯನ್ನರು ರಾಕ್ಷಸ ತಾಲನ್ನ ಗೋಸ್ಟ್ ಲೇಕ್ ಎಂದೇ ಕರೆಯುತ್ತಾರೆ. ನಂಬರ್ 7, ಕೈಲಾಸ ಪರ್ವತವು ಏಷ್ಯಾದ 4 ಪ್ರಮುಖ ನದಿಗಳ ಆವಾಸ ಸ್ಥಾನವಾಗಿದೆ. ಗಂಗಾ ಮಾತೆಯು ಸ್ವರ್ಗದಿಂದ ಧರೆಗಿಳಿದು ಬಂದಳು ಎಂಬ ಮಾತಿಗೆ ಕೈಲಾಸ ಪರ್ವತವೇ ಸಾಕ್ಷಿ. ಯಾಕಂದರೆ ಹಿಮಾಲಯದಲ್ಲಿ ಅನೇಕ ಪರ್ವತಗಳಿದ್ದರೂ ಕೈಲಾಸ ಪರ್ವತವು ಎಲ್ಲದಕ್ಕಿಂತ ವಿಶೇಷ ಮತ್ತು ವಿಶಿಷ್ಟ. ಯಾಕಂದರೆ ಕೈಲಾಸ ಪರ್ವತದಿಂದ ಬರುವ ನೀರಿನ ಮೇಲೆಯೇ ಏಷ್ಯಾದ ಅನೇಕ ದೇಶಗಳು ಅವಲಂಬಿತವಾಗಿವೆ. ಭಾರತ, ಟಿಬೆಟ್, ಚೀನಾ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ ಮತ್ತು ಇತರೆ ಏಷ್ಯಾ ರಾಷ್ಟ್ರಗಳು ಕೈಲಾಸ ಪರ್ವತದ ನೀರನ್ನೇ ಉಪಯೋಗಿಸುತ್ತಿವೆ. ನದಿಗಳಾದ ಇಂಡಸ್, ಸಟ್ಲೇಜ್, ಬ್ರಹ್ಮಪುತ್ರ, ಕರ್ನಾಲಿ ನದಿಗಳು ಭಾರತವನ್ನ ಸೇರಿದಂತೆ ಏಷ್ಯಾದ ಇತರೆ ದೇಶಗಳ ಪ್ರಮುಖ ನದಿಗಳಾಗಿವೆ. ಇವುಗಳ ಮೂಲ ಕೈಲಾಸ ಪರ್ವತವೇ. ಹಿಂದೂ ಧರ್ಮದ ಸತ್ಯಯುಗದಿಂದಲೂ ಕೈಲಾಸ ಪರ್ವತ ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಹಿಮಾಲಯಕ್ಕೆ ಹೋಗುವ ಮತ್ತು ಹೋಗಿರುವ ಋಷಿಮುನಿಗಳು ಸೇರೋದು ಕೈಲಾಸ ಪರ್ವತವನ್ನೇ. ಭಾರತ ದೇಶವೇ ಅಚ್ಚರಿಗಳ ಗೂಡು. ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸವನ್ನ ತಿಳಿಯೋದು ಭಾರತೀಯರಾಗಿ ನಮ್ಮ ಕರ್ತವ್ಯ. ಭಾರತದ ಗರಿಮೆಯನ್ನ ಸಾರುವಲ್ಲಿ ಕೈಲಾಸ ಪರ್ವತದ ಪಾತ್ರ ದೊಡ್ಡದು. ಪಠ್ಯ ಪುಸ್ತಕಗಳಲ್ಲೂ ಕೈಲಾಸ ಪರ್ವತದ ವಿಶೇಷತೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸಬೇಕು. ಕೈಲಾಸ ಪರ್ವತದ ಬಗ್ಗೆ ತಿಳಿಸುವ ಸಣ್ಣ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡಿದ್ದೇವೆ. ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.